ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಮೊದಲಿಗೆ ಪ್ರತಿಯೊಬ್ಬರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮ ತಂದೆ ತಾಯಿಗಳನ್ನ ನಿಮ್ಮ ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡಿ ಅಂತ ಹೇಳ್ತಾ ಒನ್ಸ್ ಅಗೈನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇಂದು ಬಿಗ್ ಬಾಸ್ ಅಲ್ಲಿ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಎಲ್ಲ ಆಟಗಾರರು ಸ್ವಲ್ಪ ಖುಷಿಯಾಗಿತ್ತಿದ್ದು ಕಾಣ್ತಾ ಇತ್ತು. ಇಂದು ಮನೆಯಲ್ಲಿ ಎಮೋಷನ್ಸ್ ಜೊತೆಗೆ ಸ್ವಲ್ಪ ಫನ್ ಇತ್ತು ಅಂದ್ರೂ ತಪ್ಪಾಗಲ್ಲ. ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಕಾಟ ಕೊಟ್ರು ಬಿಗ್ ಬಾಸ್. ಭವ್ಯ ಅವರ ಅಕ್ಕ ಮತ್ತೆ ತ್ರಿವಿಕ್ರಮ್ ತಾಯಿಯವರು ಆಟಗಾರರ ಜೊತೆ ಸೇರಿ ಸ್ವಲ್ಪ ಕಾಮಿಡಿ ಮಾಡಿದ್ದು ಕಾಣ್ತು. ಭವ್ಯ ಅವರ ಕ್ಯಾಪ್ಟನ್ಸಿ ಟಾಸ್ಕ್ ಡಿಸ್ಕಷನ್ ಇವತ್ತು ಸಹ ಬಂತು. ಬಿಗ್ ಬಾಸ್ ಅವರು TRPಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಹಾಗೂ ಇವತ್ತಿನ ಪ್ರೋಮೋದಲ್ಲಿ ಮೋಕ್ಷಿತ್ ಅವರ ಫ್ಯಾಮಿಲಿ ಬಂದಿರೋದು ಕಾಣ್ತಾ ಇದೆ. ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಇಂದು ಡೇ ಸ್ಟಾರ್ಟ್ ಆದಾಗೇನೆ ಭವ್ಯ ಅವರನ್ನ ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮ್ ಕರೀತಾರೆ. ಅಲ್ಲಿ ಭವ್ಯ ಅವ್ರ ಅಕ್ಕ ಅವರು ಮಾಸ್ಕ್ ಎಲ್ಲ ಹಾಕೊಂಡು ಕೂತಿರ್ತಾರೆ, ಗೊತ್ತಾಗ್ದಂಗೆ ಸರ್ಪ್ರೈಸ್ ಕೊಡೋದಿಕ್ ಮಾಡಿರ್ತಾರೆ. ಬಟ್ ಭವ್ಯ ಅವರು ಅವರಿಗೆ ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತೆ, ಯಾಕಂದ್ರೆ ಪತ್ತೆ ಹಚ್ಬಿಡ್ತಾರೆ ಅವ್ರ ಅಕ್ಕ ಅಂತ. ಸ್ವಲ್ಪ ಎಮೋಷನಲ್ ಆಗ್ತಾರೆ. ಅವರಿಬ್ಬರು ಮಧ್ಯೆ ಒಂದು ಫನ್ ಆಗು ನಡೆಯುತ್ತೆ. ಅಕ್ಕ ತಂಗಿ ಇರೋದ್ಮೇಲೆ ಇದ್ದೇ ಇರುತ್ತೆ. ನೀನ್ ಯಾಕೆ ಬರಕ್ ಹೋದೆ, ಅಮ್ಮನ್ ಕಳ್ಸೋದಲ್ವಾ, ಹಾಗೆ ಸ್ವಲ್ಪ ತುಂಟಾಟಗಳು ನಡೆಯುತ್ತೆ. ಸೊ ಅಲ್ಲಿಂದ ಬಂದು ಮನೆಯವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸ್ವಲ್ಪ ರಜತ್ ಫ್ಯಾಮಿಲಿಗೂ ಭವ್ಯ ಅವ್ರ ಫ್ಯಾಮಿಲಿಗೂ ಗೊತ್ತಿರೋ ತರ ಕಾಣುತ್ತೆ. ಅವ್ರು ಆಲ್ರೆಡಿ ಪರಿಚಯ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ರಜತ್ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ಇನ್ನು ತ್ರಿವಿಕ್ರಮ್ ರಜತ್ ಅವರೆಲ್ಲ ಸ್ವಲ್ಪ ಅಂದ್ರೆ ಭವ್ಯಾಗಿಂತ ಅವ್ರ ಅಕ್ಕನೇ ಪರವಾಗಿಲ್ಲ ಅನ್ನೋ ರೀತಿಲಿ ಸ್ವಲ್ಪ ಕಾಲೆಳೆಯೋ ತರ ಎಲ್ಲ ಮಾತಾಡ್ತಾ ಇತ್ತು. ಸ್ವಲ್ಪ ಕ್ಯೂಟ್ ಆಗಿತ್ತು ಹೇಳ್ಬೇಕು ಅಂದ್ರೆ. ಒಂದು ಕಾಮಿಡಿ ತರ ಅವ್ರು ತಗೊಂಡು ಹೋದ್ರು ಅವ್ರು ಆಕ್ಚುಲಿ. ನಾನಿಲ್ಲಿ ಪ್ರತಿಯೊಂದನ್ನು ಹೇಳ್ತಾ ಹೋಗಲ್ಲ, ಕಾರಣ ಯಾಕಂದ್ರೆ ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಬಟ್ ಏನಪ್ಪಾ ಅಂದ್ರೆ ಅವ್ರು ಯಾವ ತರ ಇದ್ರು, ಹೇಗಿದ್ರು ಅಂತ ಆ ತರ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಒಂದು ಹೇಳ್ಬೇಕು ಅಂತ ಅಂದ್ರೆ, ಒಂದು ಅವ್ರ ಅಕ್ಕ ಬಂದಿದ್ದು ಒಂದು ಫನ್ ಎಲಿಮೆಂಟ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಮನೆಗೆ. ಅವರು ಹನುಮಂತನ ಜೊತೆ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಭವ್ಯ ಅವರನ್ನ ಬಗ್ಗೆ ಹೇಳಿದ ರೀತಿ ಆಗಿರ್ಬೋದು, ಅಂದ್ರೆ ಅವರು ಏನು ಕೆಲಸ ಮಾಡಲ್ಲ ಹಾಗೆ ಹೀಗೆ ಅಂತ ಭವ್ಯ ವಿರುದ್ಧ ಹೇಳಿದ್ದು ಫನ್ ಆಗಿತ್ತು. ಮತ್ತೆ ಆ ಭವ್ಯ ಹೇಗೆ ಏನು ಅವ್ರ ವ್ಯಕ್ತಿತ್ವ ಅಂತೆಲ್ಲ ಹೇಳಿದ್ದು ಸಹ ಒಂದ್ ರೀತಿಲಿ ಚೆನ್ನಾಗಿತ್ತು. ಬಟ್ ಏನನ್ನು ನಾವು ಇಲ್ಲಿ ಒಂದು ಗಮನಿಸ್ಬೇಕು ಅಂತ ಅಂದ್ರೆ, ಯಾವುದೇ ಸೀಸನ್ ಅಲ್ಲೂ ಸಹ ಫ್ಯಾಮಿಲಿ ರೌಂಡ್ ಬಂದಾಗ ಆಡಿಯನ್ಸಿಗೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಈ ಟಾಸ್ಕ್ಗಳನ್ನ ನೋಡಿ ಅಭ್ಯಾಸ ಆಗಿರೋರಿಗೆ ಫ್ಯಾಮಿಲಿ ರೌಂಡ್ ಸ್ವಲ್ಪ ಬೋರಿಂಗು ಆಗ್ಬೋದು. ಬಟ್ ನೀವು ಒಂದ್ಸರಿ ಕೂತ್ಕೊಂಡು ನೋಡ್ತಾ ಇದ್ದಾಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನೋಡಿ, ನೀವು ನೀವು ಬಿಗ್ ಬಾಸ್ ಅಭಿಮಾನಿಗಳಾಗಿದ್ರೆ ನೀವು ಕೂತ್ಕೊಂಡು ನೋಡಿ ಫ್ಯಾಮಿಲಿನ. ಯಾಕೆ ನಾನು ನಿಮ್ಮನ್ನ ನೋಡಿ ಅಂತ ಹೇಳ್ತೀನಿ ಅಂದ್ರೆ, ಮಿಸ್ ಮಾಡ್ಕೊಳ್ತಾನೆ ಎಪಿಸೋಡ್ಸ್ನ. ಆ ವ್ಯಕ್ತಿಗಳ ನಿಜವಾದ ಒಂದು ಪ್ರೀತಿ, ನಿಜವಾದ ಒಂದು ವ್ಯಕ್ತಿತ್ವ ಅಟ್ಲೀಸ್ಟ್ ಕೆಲವು ಸಮಯದವರೆಗೆ ನಿಮಗೆ ಕಾಣುತ್ತೆ. ನೀವು ಯಾರನ್ನೋ ಒಬ್ರನ್ನ ಅಭಿಮಾನಿಯಾಗಿ ತಗೊಂಡು ಬೇರೆಯವ್ರನ್ನ ಹೇಟ್ ಮಾಡ್ತಾ ಇರ್ತೀರ. ಬಟ್ ಅವ್ರ ಫ್ಯಾಮಿಲಿಗಳೆಲ್ಲ ನೋಡಿದಾಗ ಇವರೆಲ್ಲ ಯಾಕೆ ಹಿಂಗ್ ಆಡ್ತಾ ಇದಾರೆ, ನಾವ್ ಯಾಕೆ ಇವ್ರನ್ನ ಹೇಟ್ ಮಾಡ್ಬೇಕು ಅಂತಾನು ನಿಮ್ಗೆ ಅನ್ಸುತ್ತೆ ನಿಮ್ಗೆ. ನಾನು ಅದನ್ನ ಏನಕ್ಕೆ ಹಿಂಗೆಲ್ಲ ಆಡ್ತಾರೆ ಅಂತ ಆಮೇಲೆ ಹೇಳ್ತೀನಿ ನಾನು ನಿಮ್ಗೆ. ಬಟ್ ಇಲ್ಲಿ ಇನ್ನೊಂದನ್ನ, ಈ ಫ್ಯಾಮಿಲಿ ರೌಂಡ್ ಇಂದ ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದ್ರೆ, ನಮ್ಗೆ ಆಡಿಯನ್ಸ್ ಆಗಿ ನಾವು ಒಂದ್ ಸ್ವಲ್ಪ ನೋಡ್ಬೋದು ಅವ್ರ ಫ್ಯಾಮಿಲಿ ಮುಂದೆ ಬಂದಾಗ ಅವ್ರು ಯಾವ ತರ ಬಿಹೇವ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲೆಲ್ಲ ನಾಟಕ ಆಡಕ್ಕಾಗಲ್ಲ ಆಯ್ತಾ, ಅವ್ರು ಇರೋ ತರನೇ ಇರ್ತಾರೆ ಆಯ್ತಾ. ಸೊ ಇನ್ನು ನೆಕ್ಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ಕಂಟೆಸ್ಟೆಂಟ್ಸ್ಗಳಿಗೆ ಅವ್ರ ಪೇರೆಂಟ್ಸ್ಗಳು ಸ್ವಲ್ಪ ಇನ್ಪುಟ್ಸ್ ಕೊಟ್ಟು ಹೋಗ್ತಾರೆ. ಅವ್ರು ಹೇಗ್ ಕಾಣ್ತಿದ್ದಾರೆ ಹೊರಗಡೆ, ಏನೇನಾದ್ರು ಒಂದೊಂದು ಇನ್ಪುಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು. ಯಾಕೆಂದ್ರೆ ಇಷ್ಟು ದಿನ ಆಗೋಗಿದೆ. ಆ ಒಂದು ಗೇಮ್ ಇದು, ಅದು ಬಿಗ್ ಬಾಸ್ ಗೇಮ್ ಅಂತ ಅಂದ್ರೆ ಏನು ವ್ಯಕ್ತಿತ್ವದ ಆಟ ಅಂತ ಇರೋದು. ಯಾವ್ದೋ ಒಂದು ಟಾಸ್ಕ್ಗಳು ಆಡ್ಬಿಟ್ರೆ ಸಾಕು ಅವ್ರ ವ್ಯಕ್ತಿತ್ವ ಚೆನ್ನಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಒಂದು ಭಯ ಇರುತ್ತೆ, ಯಾವ ತರ ನಮ್ಮನ್ನು ತೋರಿಸ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಅವರಿಗೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಅವ್ರ ಫ್ಯಾಮಿಲಿ ಬಂದಾಗ ಒಂದು ಕರೆಕ್ಟ್ ಒಂದು ಅಟ್ಲೀಸ್ಟ್ ಸೂಕ್ಷ್ಮವಾಗಿ ಹೇಳೋಗ್ತಾರೆ. ಯಾಕೆಂದ್ರೆ ಫ್ಯಾಮಿಲಿ ಸುಳ್ಳು ಹೇಳಲ್ಲ ಅವರಿಗೆ. ಅವರು ಎಚ್ಚರಿಕೆಯಿಂದಿರು, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಅಟ್ಲೀಸ್ಟ್ ಒಂದು ಹೈ ಲೆವೆಲ್ ಅಲ್ಲಿ ಒಂದು ಸಮರಿಯಾಗಿ ಹೇಳೋಗ್ತಾರೆ. ಸೊ ಇದಕ್ಕೋಸ್ಕರ ಅವ್ರಿಗೆ ಬೇಕಿರುತ್ತೆ ಈ ಫ್ಯಾಮಿಲಿ ರೌಂಡ್. ಅದೇ ತರ ಅವ್ರ ಅಕ್ಕ ಬಂದು, ಅವ್ರ ಭವ್ಯ ಅವ್ರ ಅಕ್ಕನ ಸ್ವಲ್ಪ ಇನ್ಪುಟ್ ಕೊಡ್ತಾರೆ. ಅವ್ರು ಕೊಡೋದೇನು ಅಂತ ಅಂದ್ರೆ ಎಲ್ಲ ಪಾಸಿಟಿವ್ ಆಗಿ ಹೇಳ್ತಾರೆ. ಒಂದೇನಪ್ಪ ಹೇಳ್ತಾರೆ ಅಂದ್ರೆ, ಸ್ವಲ್ಪ ನೀನ್ ಒಬ್ಳೇನೆ ಡಿಸಿಷನ್ ಮಾಡು. ಈಗ ಮನೆಯಲ್ಲಿ ಕಮ್ಮಿ ಆಗ್ತಾ ಇದಾರೆ ಜನ, ಎಲ್ಲರ ಹತ್ರನು ಬೆರಿ ನೀನು. ಸೊ ಈ ತರ ಇನ್ಪುಟ್ಸ್ನ ಅವ್ರಿಗೆ ಭವ್ಯ ಅವರು ಕೊಡ್ತಾರೆ. ಅವ್ರು ಪಾಸಿಟಿವ್ ಆಗಿ ತಗೊಳ್ತಾರೆ ಅಲ್ಲಿ. ಸೊ ಇನ್ನು ಅದೇ ಟೈಮಿಗೆ ಅವರ ಅಕ್ಕನ ಮಗು ಬಂದಿರುತ್ತೆ. ಆ ಮಗು ಜೊತೆ ಸ್ವಲ್ಪ ಒಂದಷ್ಟು ಫನ್ ಆಕ್ಟಿವಿಟೀಸ್ ತರ ಒಂದಷ್ಟು ನಡೆಯುತ್ತೆ. ಓಕೆ, ದಟ್ ಇಸ್ ಆಲ್ಸೋ ಒಂದು ರೀತಿಲಿ ಕೂಲ್ ಆಗಿ ಹೋಗುತ್ತೆ ಅದು.
ಅದ್ರ ಜೊತೆಗೆ ಅವ್ರ ಅಮ್ಮನೂ ಬರ್ತಾರೆ. ಭವ್ಯ ಅವ್ರ ಅಮ್ಮನೂ ಬರ್ತಾರೆ. ಅಷ್ಟೊತ್ತಿಗೆ ಬಿಗ್ ಬಾಸ್ ಅಲ್ಲಿ ಅವ್ರೇನ್ ಮಾಡಿರ್ತಾರೆ ಈ ಫ್ರೀಜು, ಪ್ಲೇ ಈ ಆಟ ಸ್ಟಾರ್ಟ್ ಆಗಿರುತ್ತೆ. ಸೊ ಇದೇನೋ ಗೊತ್ತಿಲ್ಲ ಬಿಗ್ ಬಾಸ್ ಟೀಮ್ ಅವರು ಇದೇ ಆಟವನ್ನ ಒಂದು ಕಂಪಲ್ಸರಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾ ಸೀಸನ್ ಅಲ್ಲೂ ಈ ಆಟನೇ ಇರುತ್ತೆ. ಮೋಸ್ಟ್ಲಿ ನನ್ಗನ್ಸಿದೆ ಈ ಫ್ರೀಜ್ ಅನ್ನೋದು ಕೊಟ್ಟಾಗ ಸೊ ಅವರ ಅವ್ರ ಅಪ್ಪ ಅಮ್ಮನ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ಕೊಳಕ್ಕೆ ಒಂದು ಪ್ರೈವೇಸಿ ಸಿಗುತ್ತೆ ಅಂತ ಏನಾದ್ರು ಕೊಟ್ಟಿದಾರೋ ಏನೋ ಗೊತ್ತಿಲ್ಲ. ಇಲ್ಲ ಬೇರೆ ಬೇರೆ ಏನೋ ಕಾರಣ ಇಟ್ಕೊಂಡಿರ್ಬೋದು. ಬಟ್ ಆದ್ರೂ ಸ್ವಲ್ಪ ಇನ್ನೂ ಡಿಫರೆಂಟ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇಟ್ ವಾಸ್ ಓಕೆ ಅಂತ ನನಗನ್ನಿಸ್ತು. ಅವ್ರ ಅಮ್ಮ ಬರ್ತಾರೆ. ಅವ್ರ ಅಮ್ಮನೂ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ರೂನು. ಒಂದು ಎಲ್ರಿಗೂ ಆಸ್ ಎ ಆಡಿಯನ್ಸ್ ನಾವೆಲ್ಲ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಂದ್ರೆ, ಈಗ ತ್ರಿವಿಕ್ರಮನ್ ಜೊತೆ ಇವರೆಲ್ಲ ಹೇಗ್ ಚೆನ್ನಾಗಿ ಇಂಟರಾಕ್ಟ್ ಮಾಡ್ತಾರೆ ಅಂತ. ಆಕ್ಚುಲಿ ಭವ್ಯ ಅವ್ರ ಫ್ಯಾಮಿಲಿಯವ್ರು ತುಂಬಾ ಪಾಸಿಟಿವ್ ಆಗಿ ಅವ್ರ ಅಕ್ಕನೇ ಇರ್ಬೋದು, ಅವ್ರ ಅಮ್ಮನೂ ಸಹ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ ಭವ್ಯನ ಅಂತ ಹೇಳ್ತಾರೆ. ಅವ್ರುಗಳು ಏನೇ ಹೇಳಿದ್ರು ಸಹ ಭವ್ಯ ಅವ್ರ ಜೊತೆ ಒಬ್ರೇ ಮಾತಾಡ್ಬೇಕಾದ್ರೆ ಅವ್ರ ತಾಯಿ ಎಲ್ರ ಜೊತೆಲೂ ಬೆರಿಬೇಕು, ಎಲ್ಲಾರ ಜೊತೆಲೂ ಸೇರ್ಬೇಕು ಅಂತೆಲ್ಲ ಹೇಳ್ತಾರೆ. ಮತ್ತೆ ಇವರು ತ್ರಿವಿಕ್ರಮ್ ಅವರು ಡೈರೆಕ್ಟ್ ಆಗಿ ಕೇಳ್ತಾರೆ, ಹೊರಗಡೆ ಚೆನ್ನಾಗಿ ಕಾಣ್ತಿದ್ಯಾ, ಏನಾದ್ರು ಕೆಟ್ಟದಾಗಿದ್ರೆ ಕೆಟ್ಟದಾಗಿ ಕಾಣ್ತಾ ಇದ್ರೆ ಹೇಳಿ ಅಂತಾನು ಕೇಳ್ತಾರೆ. ಇಲ್ಲ ಚೆನ್ನಾಗಿದೆ, ನಮ್ಮ ಮಗಳು ಇದೇ ತರನೇ ಇರೋದು. ಸೊ ಅವಳು ನೀವಲ್ದೆ ಬೇರೆಯವರಿದ್ರು ಸಹ ನಮ್ಮ ಮಗಳು ಅದೇ ತರನೇ ಒಂದು ಫ್ರೆಂಡ್ಶಿಪ್ಗೆಲ್ಲ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಅದೇ ಚೆನ್ನಾಗಿ ಒಂದು ಇಬ್ರದ್ದು ಚೆನ್ನಾಗಿ ಬರ್ತಿದೆ ಅಂತಾನೆ ಹೇಳ್ತಾರೆ. ಸೊ ಅವರಿಬ್ರಿಗೊಂದು ಕಾನ್ಫಿಡೆಂಟ್ ಬರುತ್ತೆ. ಓಕೆ ನಾವು ಹೊರಗಡೆ ಚೆನ್ನಾಗಿ ಕಾಣಿಸ್ಕೊತಾ ಇದೀವಿ ಅಂತ. ಸೊ ಇನ್ನು ಅವ್ರ ಅಮ್ಮ ಅವ್ರಿಗೆ ಸ್ವಲ್ಪ ಇನ್ಪುಟ್ ಕೊಡ್ತಾರೆ ಭವ್ಯ ಅವರಿಗೆ. ಆ, ಸ್ವಲ್ಪ ಆಡ್ಬೇಕು ಚೆನ್ನಾಗಿ, ಎಲ್ಲರ ಜೊತೆ ಅವ್ರು ಬೆರಿಬೇಕು ಅಂತ ಸೇಮ್ ಕೊಡ್ತಾರೆ. ಸ್ವಲ್ಪ ಎಲ್ಲೋ ನನಗೆ ಅವರು ಸೂಕ್ಷ್ಮವಾಗಿ ಆ ಲಾಸ್ಟ್ ವೀಕ್ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲೆಲ್ಲ ನೀನು ಸರಿಯಾಗಿ ಆಡ್ಬೇಕಿತ್ತು ಆ ಮಾತುಗಳು ಅನ್ನೋ ರೀತಿಲಿ ಅವ್ರದ್ದು ಬರುತ್ತೆ. ಬಟ್ ಅದು ತುಂಬಾ ಸೂಕ್ಷ್ಮವಾಗಿತ್ತು. ಬಟ್ ನಾ ಅಷ್ಟೊಂದು ನಾ ಇಲ್ಲೆಲ್ಲ ಡ್ರ್ಯಾಗ್ ಮಾಡಕ್ ಹೋಗಲ್ಲ. ಆಕ್ಚುಲಿ ಫ್ಯಾಮಿಲಿ ಅವ್ರಿಗೆ ಏನಂತಂದ್ರೆ ತಮ್ಮ ಮಗಳಿಗೆ ಗೆಲ್ಲಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಇವರಿಗೆ ಈಗ ಭವ್ಯ ಅವ್ರಿಗೆ ಯಾವ ತರ ಕಾಣಿಸ್ಕೊತಾ ಇದೀನಿ, ಕಾಣಿಸ್ಕೊತಾ ಇಲ್ಲ, ಹೇಗೆ ಏನು ಆ ಫೀಡ್‌ಬ್ಯಾಕ್ ಎಲ್ಲ ಬರುತ್ತೆ. ಅವ್ರಿಗೆ ಎರಡು ಇರುತ್ತೆ. ಒಂದು ಹೊರಗಡೆ ಹೇಗ್ ತೋರಿಸ್ತಾ ಇದ್ದಾರೆ ಇವರು. ಈ ತ್ರಿವಿಕ್ರಮ್ ಮತ್ತೆ ಭವ್ಯ ಅದು ಆ ಫ್ರೆಂಡ್‌ಶಿಪ್ ಬಗ್ಗೆ ಏನಾದ್ರು ಕೆಟ್ಟದಾಗಿ ಕಾಣ್ತಿದೆಯಾ ಹೊರಗಡೆ. ಸೊ ಅದನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಅವ್ರಿಗೆಲ್ಲ ಒಂದ್ ರೀತಿಲಿ ಹೇಳ್ಬೇಕಾದ್ರೆ ಒಂದು ಗ್ರೀನ್ ಸಿಗ್ನಲ್. ಚೆನ್ನಾಗಿ ಆಡ್ತಿದ್ದೀರಾ ಅನ್ನೋ ರೀತಿಲಿ ಬರುತ್ತೆ. ಓಕೆ ಅಂತ ಬರುತ್ತೆ. ಸೊ ಅಷ್ಟೊತ್ತಿಗೆ ತ್ರಿವಿಕ್ರಮ ಅವರದು ಫ್ಯಾಮಿಲಿ ಬರೋ ಮುನ್ಸೂಚನೆಯನ್ನ ಬಿಗ್ ಬಾಸ್ ಕೊಡ್ತಾರೆ. ಸ್ವಲ್ಪ ತ್ರಿವಿಕ್ರಮ್ ಅವ್ರ ಫ್ಯಾಮಿಲಿ ಬರೋಕ್ಕಿಂತ ಮುಂಚೆನೆ ಸ್ವಲ್ಪ ಅದು ಇದು ಎಲ್ಲ ಕಳಿಸಿ ಫೋಟೋ ಕಳ್ಸೋದು ಫಸ್ಟು. ನೆಕ್ಸ್ಟ್ ಬಾಕ್ಸ್ ಕಳ್ಸೋದು. ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರನ್ನ ಆಕ್ಟಿವಿಟಿ ರೂಮ್ ಬಿಟ್ಬಿಟ್ಟು ಅವರಿಗೊಂದು ಟಾಸ್ಕ್ ಕೊಟ್ಬಿಟ್ಟು ಅವಾಗ ಅವ್ರ ತಾಯಿ ಕಳಿಸಿ ಆ ಒಂದು 10 ನಿಮಿಷದಲ್ಲಿ ಅವ್ರ ಅಮ್ಮಂದು ಫೋಟೋನ ಜೋಡಿಸಿದ್ರೆ ನಿಮ್ಮ ತಾಯಿ ಜೊತೆ ಮಾತಾಡಕ್ ಬಿಡ್ತೀವಿ ಅಂತ ಒಂದು ಆಕ್ಟಿವಿಟಿ ಕೊಡ್ತಾರೆ. ಸ್ವಲ್ಪ ಅವ್ರ ಅಮ್ಮ ಎಲ್ಲಾರ ಜೊತೆಲೂ ಫನ್ನಾಗೆ ಮಾತಾಡ್ತಾರೆ. ಪ್ರತಿಯೊಬ್ರು ಸಹ ರೇಗಿಸ್ತಾರೆ ಕೂಡ. ಚೆನ್ನಾಗಿತ್ತು. ಆ ಒಂದು ಮುಗ್ಧತೆ ಆಕ್ಚುಲಿ ಆ ತಾಯಿಯಲ್ಲಿ ಕಾಣ್ತಾ ಇತ್ತು. ತ್ರಿವಿಕ್ರಮ್‌ಗೆ ಆ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಆ ತಾಯಿಗೆ ಮಗನೇ ಆಧಾರ. ಇವರಿಗೆ ಅವರೇ ಆಧಾರ. ಸೊ ಹಾಗಾಗಿ ನನ್ಗನ್ಸಿದ್ದೇನು ಅಂತ ಅಂದ್ರೆ, ಸ್ವಲ್ಪ ಆ ತಾಯಿಗೂ ತುಂಬಾ ಎಮೋಷನಲ್ ಇತ್ತು ಮಗುನ್ ನೋಡ್ಬೇಕು ಅಂತ. ಇವರಿಗೂ ಸಹ ತ್ರಿವಿಕ್ರಮ್ ಅವರು ಸಹ ತುಂಬಾ ಎಮೋಷನಲ್ ಆದ್ರು ಅಂತಾನೆ ನನಗನ್ನಿಸ್ತು. ಅವ್ರಮ್ಮ ಭವ್ಯ ಅವ್ರ ಫ್ಯಾಮಿಲಿ ಎದುರುಗಡೆನೆ ಭವ್ಯ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನೀವಿಬ್ರು ಚೆನ್ನಾಗಿದ್ದೀರಪ್ಪ, ಒಬ್ಬೊಬ್ರಿಗೆ ಅರ್ಥ ಮಾಡ್ಕೊಂಡು ಇಬ್ರು ಒಳ್ಳೆ ಫ್ರೆಂಡ್ ಆಗಿದ್ದೀರಾ, ನೀವು ಹೊರಗಡೆಲೂ ಬಂದು ಬೇಕಾದ್ರೆ ಹಾಗೆ ಇರಿ ಅನ್ನೋ ರೀತಿಲೆಲ್ಲ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಇರಿ ಅನ್ನೋದು ಹೇಳಿದ್ರು ಪಾಪ. ಆ ಮುಗ್ಧತೆ ಕಾಣ್ತಾ ಇತ್ತು. ಅದ್ರ ಜೊತೆಗೆ ಅವರು ಒಂದು ಆ ಭವ್ಯ ಅವ್ರ ಫ್ಯಾಮಿಲಿ ಎದುರುಗಡೆನೆ ನೀವಿಬ್ರು ನೋಡೋದಕ್ಕೆ ಒಳ್ಳೆ ರಾಧಾ ಕೃಷ್ಣ ತರ ಕಾಣ್ತೀರಾ ಅಂತ ಹೇಳಿದ್ದು. ಅದ್ರ ಜೊತೆಗೆ ಅವ್ರು ಆತರ ಹೇಳ್ಬಿಟ್ಟು ಲವರ್ಸ್ ಆಗಲ್ಲ, ಒಂದು ಫ್ರೆಂಡ್ಸ್ ಆಗಿ ಅಂತ ಹೇಳಿದ್ದು. ಆ ಮುಗ್ಧತೆ ಆಕ್ಚುಲಿ ಕಾಣ್ತಾ ಇತ್ತು ಪಾಪ ಅವ್ರ ತಾಯಿಯಲ್ಲಿ. ಒಂದ್ ರೀತಿಲಿ ಅವರು ಇನ್ನೋಸೆಂಟ್ ಆಗೇನೆ ಎಲ್ಲರ ಹತ್ರನೂ ಮಾತಾಡ್ತಾರೆ. ಈವನ್ ಮಂಜು ಅವ್ರನ್ನ ನನ್ನ ಮಗನ ಮೇಲೆ ಜಗಳಕ್ಕೆ ಹೋಗ್ತೀಯಾ ಬಾ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಒಂದೆಲ್ಲ ಚೆನ್ನಾಗಿ ಬರ್ತು ಅದು. ಬಟ್ ಅಷ್ಟೊತ್ತಿಗೆ ಇವರು ತ್ರಿವಿಕ್ರಮ್ ಅವರು 10 ನಿಮಿಷದಲ್ಲಿ ಅದನ್ನ ಟಾಸ್ಕ್‌ನ ಮುಗ್ಸಕ್ಕಾಗಲ್ಲ. ಅವ್ರು ಅಳ್ತಾ ಇರ್ತಾರೆ ಹೊರಗಡೆ ಬರಬೇಕು ಅಂತ. ಸೊ ನಮ್ಗೆಲ್ಲ ಗೊತ್ತಿದೆ ಬಿಗ್ ಬಾಸ್ ಅವ್ರು ಇಲ್ಲಿ ಸ್ವಲ್ಪ ಬೇರೆ ಗಿಮಿಕ್ ಎಲ್ಲ ಯೂಸ್ ಮಾಡ್ತಾರೆ ಅಂತ. ಸೊ ಇವ್ರನ್ನ ಹೊರಗಡೆ ಕಳ್ಸೋ ತರ ಕಳಿಸ್ತಾರೆ. ತ್ರಿವಿಕ್ರಮ್ ಕೈಲಿ ಸ್ವಲ್ಪ ಅಳಿಸ್ತಾರೆ, ಕಣ್ಣೀರ್ ಹಾಕಿಸ್ತಾರೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ಟೋರ್ ರೂಮ್ ಇಂದ ಅವರೇ ಬರ್ತಾರೆ. ಸೊ ಅವರಿಬ್ರು ಮಾತಾಡ್ಕೊಳ್ಳೋ ಎಮೋಷನಲ್ಸ್ ಮೂಮೆಂಟ್ ಸುಮ್ಮನೆ ರಿಯಲ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ತ್ರಿವಿಕ್ರಮ್ ಆಗಿ ಮರ್ತೋಗ್ಬಿಡ್ತಾರೆ. ನಾವೇನು ಇಲ್ಲಿ ತ್ರಿವಿಕ್ರಮ್‌ನ ನಾವು ಒಬ್ಬ ಕಂಟೆಸ್ಟೆಂಟ್ ಆಗಿ ನೋಡ್ತೀವಲ್ಲ, ಅದು ಮರ್ತೋಗ್ಬಿಡುತ್ತೆ. ಆ ಒಂದು ತಾಯಿ ಮತ್ತೆ ಮಗನ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡು ಕಾಯ್ತಿದ್ದಾರೆ. ಏನೋ ಮಾಡ್ತಾನೆ ನನ್ ಮಗ ಅಂತ. ಏನೋ ಒಂದು ಅಚೀವ್ ಮಾಡ್ತಾನೆ, ಏನೋ ಒಂದು ಒಳ್ಳೇದಾಗ್ಲಿ ನನ್ ಮಗಂಗೆ ಅಂತ. ಆ ಒಂದು ಭಾವನೆ ಇತ್ತಲ್ಲ, ಆ ತಾಯಿಯಲ್ಲಿ ಕಾಣ್ತಾ ಇದ್ದಿದ್ದು ನಿಜ ಆಕ್ಚುಲಿ. ಅವ್ರು ಹೇಳ್ತಾರೆ ಒಂದು ಮಾತು ತ್ರಿವಿಕ್ರಮ್‌ಗೆ, "ಇದೊಂದನ್ನ ಬಿಡ್ಬೇಡಪ್ಪ, ಇದೊಂದನ್ನ ಗೆದ್ಕೊಂಡ್ ಬಪ್ಪ" ಅಂತ ಹೇಳ್ತಾರೆ. "ಜನಗಳ ಆಶೀರ್ವಾದ ಐತೆ" ಅಂತ ಹೇಳ್ತಾರೆ. "ನಾನ್ ಮಂತ್ರಾಲಯಕ್ಕೆ ಹೋಗಿದ್ ಬರ್ತೀನಿ" ಅಂತೆಲ್ಲ ಹೇಳ್ತಾರೆ. ಇವರು ತ್ರಿವಿಕ್ರಮ ಅವರು ಸಹ ಒಂದು ಎಮೋಷನಲ್ ಆಗಿ ಮಾತಾಡ್ತಾರೆ. "ಆಯ್ತಮ್ಮ, ಆಯ್ತಮ್ಮ" ಅಂತ ಹೇಳ್ತಾರೆ. ಆದ್ರೂ ಸಹ ತ್ರಿವಿಕ್ರಮ ಅವರು ನೋಡಿ ಯಾರೇ ಪ್ಲೇಯರ್ ಆದ್ರೂ ಎಲ್ರಿಗೂ ನಾವು ಹೊರಗಡೆ ಹೇಗ್ ಕಾಣಿಸ್ಕೊತಿದೀವಿ
ಇದು ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ತ್ರಿವಿಕ್ರಮ್ ಅವರು ಪದೇ ಪದೇ ಒತ್ತಿ ಕೇಳ್ತಾರೆ, ಹೇಗ್ ಬರ್ತಾ ಇದೆ ಹೊರಗಡೆ, ಚೆನ್ನಾಗಿ ಬರ್ತಿದ್ಯಾ ಅಂತೆಲ್ಲ ಕೇಳಿ. ಅವರಮ್ಮ ಸ್ವಲ್ಪ ಒಂದು ಎಕ್ಸಾಂಪಲ್ ಎಲ್ಲ ಕೊಟ್ಟು, ಒಂದು ಮಾರ್ಕೆಟಲ್ಲಿ ತರಕಾರಿ ತಗೊಂಡು ಬ್ಯಾಗ್ಗೆಲ್ಲ ಹಾಕೊಳ್ತೀವಿ, ಆ ಬ್ಯಾಗ್ನ ಬೇರೆಯವ್ರು ಕೊಟ್ಬಿಟ್ರೆ ಹೇಗಿರುತ್ತೆ ಹೇಳು. ಸೊ ಹಾಗಾಗಿ ನಿನಗೋಸ್ಕರ ಆಡಬೇಕು, ನೀನೇ ತಗೊಂಡ್ಬರ್ಬೇಕು ಅನ್ನೋ ಇದ್ರಲ್ಲೆಲ್ಲ ಒಂದು ರೀತಿಲಿ ಏನಂದ್ರೆ ಇಂಡಿವಿಜುವಲ್ ಆಗಿ ಆಡು ಅನ್ನೋ ರೀತಿಯಲ್ಲಿ ಅವ್ರಿಗೆ ಹೇಳ್ತಾ ಇದ್ರು. ಸೊ ಎಲ್ಲ ಚೆನ್ನಾಗಿ ಬರ್ತಿದೆ, ಇನ್ನೂ ಚೆನ್ನಾಗಿ ಆಡು, ಗೆದ್ದು ಬಾ ಅಂತ ಒಂದು ತುಂಬಾ ಆಸೆ ಇಟ್ಕೊಂಡಿರೋ ತರ ಕಾಣ್ತಾ ಇತ್ತು ಆ ತಾಯಿ. ಇನ್ನು ನಮ್ಮ ತ್ರಿವಿಕ್ರಮ್ ಅವರು ಆ, ಮತ್ತೆ ಭವ್ಯ ಅವ್ರನ್ನ ಕೂರಿಸ್ಕೊಂಡವರು ಮಾತಾಡೋ ಒಂದು ಕಾನ್ವರ್ಜೇಷನ್ ಅಲ್ಲಿ ಸ್ವಲ್ಪ ಅಲ್ಲಿ ಭವ್ಯ ಅವ್ರನ್ನ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ. ಪಾಪ ಆ ಇನ್ನೋಸೆನ್ಸ್ ಅಲ್ಲಿ ನಿಜವಾಗ್ಲೂ ಅವ್ರು ಕೇಳ್ದೆ, ಪಾಪ ಭವ್ಯ ಅವ್ರು ಸ್ವಲ್ಪ ಬೇಜಾರಾಗಿದ್ರು ಆಗಿರ್ಬೋದು. ಅವ್ರು ಕೇಳ್ಬಿಡ್ತಾರೆ, ಯಾಕಪ್ಪ ಇಟ್ಕೊ, ಬಾಲ್ನ ನೀ ಕೊಟ್ಬಿಡ್ಬೇಕಿತ್ತು ಕಣಪ್ಪ ಆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅಂತ ಹೇಳಿದ ರೀತಿ ಇದೆಯಲ್ಲ ಕಾನ್ವರ್ಸೇಷನ್ ಓವರ್ ಆಲ್. ಪಾಪ ಅವ್ರು ಇನ್ನೋಸೆನ್ಸ್ ಆಗಿ ಹೇಳ್ತಿದ್ದಾರೆ. ಭವ್ಯ ಅದನ್ನ ಯಾವುದೇ ರೀತಿ ನೆಗೆಟಿವ್ ತಗೊಳ್ದೇನೆ ಪಾಸಿಟಿವ್ ಆಗಿ ತಗೊಂಡ್ರವ್ರು. ಆದ್ರೂ ನೋಡೋಣ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಈ ಎರಡೂ ಫ್ಯಾಮಿಲಿಯಿಂದ ಭವ್ಯಾಗ ಅದೊಂದು ಇನ್ಪುಟ್ ಬಂದಿದ್ದು ಸ್ವಲ್ಪ ಅವ್ರಿಗೆ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಓವರ್ ಆಲ್ ಆಗಿ ಅಲ್ಲಿ ಯಾರೂ ಸಹ ಇನ್ನೊಬ್ರನ್ನ ಕೆಳಗೆ ಎಳಿಬೇಕು ಅನ್ನೋದು ಏನು ಇರಲಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಅವ್ರಿಗೊಂದು ಬಂದಿದ್ದ ಫೀಡ್ಬ್ಯಾಕ್ ಅನ್ನ ಹೇಳಿದ್ರು ಅಷ್ಟೇ ಕರೆಕ್ಟ್ ಆಗಿ. ಇನ್ನು ಅಷ್ಟೊತ್ತಿಗೆ ತ್ರಿವಿಕ್ರಮ ಅವ್ರ ತಾಯಿನೂ ಹೋಗ್ತಾರೆ. ಆಮೇಲೆ ಭವ್ಯ ಅವ್ರ ತಾಯಿ ಮತ್ತೆ ಆ ಮಗು, ಭವ್ಯ ಅವ್ರ ಅಕ್ಕನ ಮಗು ಅವರು ಹೋಗ್ತಾರೆ. ಬಟ್ ಭವ್ಯ ಅವ್ರ ಅಕ್ಕ ಇರ್ತಾರೆ ಇನ್ನುವೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಭವ್ಯ ಅವ್ರ ಅಕ್ಕನು ಸ್ವಲ್ಪ ಈ ಈ ಪಾಸ್ ಪ್ಲೇ ಈ ಆಟದಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವರು ಸಹ ಕೆಲವ್ರಿಗೆಲ್ಲ ಮೇಕಪ್ ಎಲ್ಲ ಮಾಡೋದಾಗಿ ಸೊ ಅವೆಲ್ಲ ಮಾಡ್ತಾರೆ. ಆಕ್ಚುಲಿ ಅದು ಒಂದ್ ರೀತಿಲಿ ಏನಿಲ್ಲ, ಅವರು ಪಾಸಿಟಿವ್ ಆಗಿ ತಗೊಂಡು ಅವ್ರಿದ್ದಷ್ಟು ಟೈಮಲ್ಲೂ ಸಹ ಒಂದು ಫನ್ ಇತ್ತು ಅಂತಾನೆ ಹೇಳ್ಬೋದು. ಸೊ ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಈ ಟೈಮಲ್ಲಿ ರಜತ್ ಅವರು ಚೈತ್ರ ಅವ್ರಿಗೆ ಒಂದು ಡ್ರಾಯಿಂಗ್ ಮಾಡಿದ ರೀತಿ ತುಂಬಾ ಕೆಟ್ಟದಾಗಿ ಮಾಡಿದ್ರು. ಬಟ್ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಚೈತ್ರ ಅವ್ರನ್ನ ಆ ಡ್ರೆಸ್ ಅಲ್ಲಿ ನೋಡೋದಕ್ಕೆ ತುಂಬಾ ನನ್ಗಂತೂ ಇಷ್ಟ ಆಯ್ತು. ನೋಡೋದಕ್ಕೆ ಚೆನ್ನಾಗಿ ಕಾಣಿದ್ರು. ಆ ಕೂದಲನ್ನೆಲ್ಲ ರವಿಚಂದ್ರನ್ ಕೂದಲು ತರ ಏನೋ ಮಾಡ್ಬಿಟ್ಟು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಚೈತ್ರ ಅವ್ರು ಡಿಫ್ರೆಂಟ್ ಆಗಿ ಕಾಣ್ತಿದ್ರು ಅಂತ ಹೇಳ್ಬೋದು. ಬಟ್ ಮಾಡಿದ ರೀತಿ ಎಲ್ಲ ಕೆಟ್ಟಾಗಿತ್ತು. ಬಟ್ ನೋಡೋದಕ್ಕೆ ಚೆನ್ನಾಗಿತ್ತು ನಮ್ಗೆ ಇಲ್ಲಿಂದ ಹೊರಗಡೆಯಿಂದ. ಬಟ್ ಗೌತಮಿ ಅವರು ಅವ್ರಿಗೆ ತುಂಬಾ ಎಲ್ಲ ಪೇಂಟಿಂಗು ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಅವರು ಮೋಕ್ಷಿತ ಆಗಿರ್ಬೋದು, ಬೇರೆಯವ್ರಿಗೆ ಎಲ್ರಿಗೂ ಅಂದ್ರೆ ಮಂಜು ಇರ್ಬೋದು, ಅವ್ರಿಗೆಲ್ಲ ಮಾಡಿದ್ರು ಇದು ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅವರಿಗೆ, ಇಲ್ಲ ಅಂತಲ್ಲ. ಬಟ್ ಚೈತ್ರ ಅವ್ರದ್ದು ಮಾತ್ರ ನಂಗೆ ನಿಜವಾಗ್ಲೂ ಹೈಲೈಟ್ ಆಯ್ತು. ಫನ್ ಇತ್ತು ನನಗೆ ಅದು ಮಾಡುವಾಗ್ಲೇನೆ. ಆ ಕೂದ್ಲನ್ನ ತೆಗ್ದು ರವಿಚಂದ್ರನ್ ಕೂದಲು ತರ ಮಾಡಿದಾಗ್ಲೇನೆ ನಂಗೆ ನಗು ಬಂದ್ಬಿಡ್ತು ನನಗೆ. ಬಟ್ ಚೆನ್ನಾಗಿತ್ತು ಅಂತ, ಫನ್ ಆಗಿತ್ತು. ರಜತ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ದೆ ರಜತ್ ಅಂತಾನು ಹೇಳ್ಬೋದು. ಆಕ್ಚುಲಿ ಟಾಸ್ಕ್ನ ಅವರಿಗೋಸ್ಕರನೇ ಮಾಡಿದ್ರೇನೋ ಅನ್ನಂಗಿತ್ತು ಆಟ ಕೆಲವೊಂದು. ಒಬ್ಬೊಬ್ರನ್ನ ಪಾಸ್ ಮಾಡೋದು ಆ ಟೈಮಲ್ಲಿ, ರಜತ್ ನಿಮಗೋಸ್ಕರ ಅಂತ ಬಿಗ್ ಬಾಸ್ ಅವ್ರು ಹೇಳೋದು. ಸೊ ಅದೆಲ್ಲ ಫನ್ ಆಗಿತ್ತು. ಅದೇ ಟೈಮಿಗೆ ಅಕ್ಷತಾ ಅವ್ರು ಬರ್ತಾರೆ. ಅವ್ರ ಹೆಂಡತಿ ಅಂದ್ರೆ ರಜತ್ ಅವ್ರ ಹೆಂಡತಿ ಬರ್ತಾರೆ. ಅವ್ರು ಬಂದು ಸ್ವಲ್ಪ ಒಂದಷ್ಟು ಆ, ಅಂದ್ರೆ ಇವ್ರು ಏನೇನ್ ತುಂಟಾಟ ಮಾಡಿದ್ರು ನಾವನ್ನೆಲ್ಲಾನು ಫನ್ ಅಲ್ಲಿ ಕೇಳೋ ರೀತಿ, ಏನೋ ತೊಡೆ ಮೇಲೆ ಕೂತ್ಕೊಳಕ್ ಹೋಗ್ತೀರಾ, ಏನೋ ಐಶ್ವರ್ಯಂಗ್ ರೇಕ್ಸ್ ಇದೇನೋ, ಸೊ ಇವನ್ನೆಲ್ಲ ಫನ್ ಆಗಿ ಅವರು ಮಾಡಿದ್ದಾರೆ. ಸೊ ಇಲ್ಲಿ ರಜತ್ ಮತ್ತೆ ಅಕ್ಷತಾ, ಸೊ ಇವರಿಬ್ರು ಆಲ್ರೆಡಿ ತುಂಬಾ ರಿಯಾಲಿಟಿ ಶೋಸ್ ಮಾಡಿದ್ದಾರೆ ನಿಮ್ಗೆ. ನಿಮಗೆ ಅಲ್ಲಿ ಒಂದು ಅವ್ರಿಗೆ ಗೊತ್ತಿದೆ ಯಾವ ತರ ಕಾಮಿಡಿ ಜನರೇಟ್ ಮಾಡಬೇಕು, ಹೇಗೆ ಕಂಟೆಂಟ್ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ನಿಮ್ಗೆ ಅಷ್ಟೊಂದು ಇನೋಸೆನ್ಸ್ ಕಾಣದೇ ಇದ್ರು ಒಂದ್ ರೀತಿಲಿ ಫನ್ ಇರುತ್ತೆ ಇಲ್ಲಿ. ಅದೇ ನಿಜವಾದ ಇನ್ನೋಸೆನ್ಸ್ ಯಾವಾಗ ಗೊತ್ತಾ ಬರೋದು, ರಜತ್ ಅವರ ಮಕ್ಳು ಬರ್ತಾರೆ ಇಬ್ರು. ಆ ಮಕ್ಳುಗಳಲ್ಲಿ ಈಗ ಒಂದಷ್ಟು ದಿನದಿಂದ ಅಪ್ಪನ್ ನೋಡಿರಲ್ಲ. ಆ ಮಕ್ಳುಗಳಲ್ಲಿ ಕಣ್ಣಲ್ಲಿ ಇವನು ಪಾಸ್ ಕೂರಿಸಿದಾಗ ಅವ್ರ ಅಪ್ಪನ್ಗೆ ಕೈ ಹೊಡೆಯೋದು, ಮುತ್ತು ಕೊಡೋದು, ಆ ಚಿಕ್ಕ ಮಗು ಆಗಿರ್ಬೋದು, ದೊಡ್ಡ ಮಗಳಾಗಿರ್ಬೋದು, ಅವ್ರಿಬ್ರು ಮುದ್ದಾಗಿ ಬಂದು ಅವ್ರ ಅಪ್ಪನ ಅಪ್ಕೊಂಡಿದ್ದು ಇವೆಲ್ಲ ಮಾಡಿದ್ದು ತುಂಬಾ ಕ್ಯೂಟ್ ಆಗಿತ್ತು ರೀ. ನೋಡೋದಿಕ್ ಚೆನ್ನಾಗಿತ್ತು. ಆ ಎಂಟೈರ್ ಸೆಗ್ಮೆಂಟೇ ತುಂಬಾ ಚೆನ್ನಾಗಿತ್ತು. ಅದೇ ಟೈಮಲ್ಲಿ ಧನ್ರಾಜ್ ಅವ್ರು ಹತ್ತಿದ್ದು ಹೈಲೈಟ್ ಆಗಿ ನನಗೆ ಕಾಣ್ತು. ಯಾಕೆ ಅಂತ ಅಂದ್ರೆ, ಧನ್ರಾಜ್ ಅವರು ಅವಾಗ ತಾನೇ ಹುಟ್ಟಿರೋ ಮಗುನ ಬಿಟ್ಟು ಬಂದಿದ್ದಾರೆ. ಯಾವುದೇ ಮನುಷ್ಯ ಸ್ಟ್ರಾಂಗ್ ಆಗಿದ್ರು ಸಹ ಈ ತರ ಒಂದು ಎಮೋಷನಲ್ ಸೀಸನ್ ಬಂದಾಗ, ಟೈಮ್ ಬಂದಾಗ ಅದು ನೆನಪಾಗಿ ಬಿಟ್ರೆ ಅವ್ನು ತುಂಬಾ ಅಳ್ತಾನೆ. ಕಣ್ಣಲ್ಲಿ ಆನೆಸ್ಟ್ ಆಗಿ ನೀರುಗಳು ಬರ್ತವೆ. ಯಾಕೆ ಅಂತ ಅಂದ್ರೆ, ಅವಾಗ ತಾನೇ ಹುಟ್ಟಿರೋ ಮಗುನ ಯಾವುದೇ ತಂದೆ ಆಗ್ಲಿ ತಾಯಿ ಆಗ್ಲಿ ಬಿಟ್ಟು ಜಾಸ್ತಿ ದಿನ ಇರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಇನ್ನು ರಜತ್ ಅವ್ರಿಗೆ ಸ್ವಲ್ಪ ಅವ್ರ ಹೆಂಡತಿ ಅಕ್ಷತಾ ಅವರಿಂದ ಸ್ವಲ್ಪ ಒಂದು ಫೀಡ್ಬ್ಯಾಕ್ ಬರುತ್ತೆ. ಚೆನ್ನಾಗ್ ಆಡ್ತಾ ಇದೀಯಾ, ಎಲ್ಲ ಚೆನ್ನಾಗ್ ಆಡ್ತಾ ಇದೀಯಾ, ಆದ್ರೆ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಂಡ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀನು ಎಡಗ್ ಬಿಡ್ತೀಯಾ ಅನ್ನೋ ರೀತಿಯಲ್ಲಿ ಅವರು ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಇಲ್ಲ ಚೆನ್ನಾಗಿ ಆಡ್ತಾ ಇದೆಯಾ, ಎಲ್ಲ ಮನೇಲೂ ಖುಷಿ ಪಡ್ತಿದ್ದಾರೆ, ಈಗ ಹೇಗಿದೆಯೋ ಹಾಗೆ ಇರು ಅಂತ ಹೇಳ್ತಾರೆ. ಬಟ್ ರಜತ್ ಅವರು 5 ಸರಿ ಹೋಗಿದ್ದೀನಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ, ಇನ್ನೂ ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಒಂದು ಆ ಫೀಲಿಂಗ್ ನ ತೋಡ್ಕೊಳ್ಳೋದು ಕಾಣಿಸುತ್ತೆ ನನಗೆ. ಯಾಕೆ ಅಂದ್ರೆ ತುಂಬಾ ಎಡವಟ್ ಮಾಡ್ತಿದ್ದಾರೆ ಇವರು ಕ್ಯಾಪ್ಟನ್ಸಿ ಟಾಸ್ಕ್ಗಳು ಬಂದಾಗ. ನೋಡೋಣ ಅವ್ರು ಯಾವಾಗ ಇನ್ನ ಕ್ಯಾಪ್ಟನ್ ಆಗ್ತಾರೆ ಅಂತ. ಬಟ್ ಇನ್ನು ಅಷ್ಟೊತ್ತಿಗೆ ಮಕ್ಳುಗಳನ್ನ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ, ಮಕ್ಳು ನಿದ್ದೆ ಬರೋ ಟೈಮ್
ಕಳ್ಸಿ ಅಂತ ಅವ್ರ ಹೆಂಡ್ತಿನ ಕಳಿಸ್ತಾರೆ. ಬಟ್ ಆ ಟೈಮಲ್ಲಿ ಏನೋ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. "ನೀನ್ ಬಾ ಮಕ್ಳು ಬಿಟ್ಬಿಟ್ಟು ಬಾ ನೀನು ಏನೋ ಮಾತಾಡ್ಬೇಕು" ಅಂತ ರಜತ್ ಹೇಳ್ದಂಗಿತ್ತು ಅದು ಆಕ್ಚುಲಿ. ಏನೋ ಕೇಳ್ಬೇಕು, ಏನೋ ಮಾತಾಡ್ಬೇಕು ಅಂತ. ಬಟ್ ಏನ್ ಗೊತ್ತಾ? ರಜತ್ ಇರೋ ವ್ಯಕ್ತಿನೇ ಹಾಗೆ. ಮನೇಲಿ ಬೇರೆಯವ್ರ ಹತ್ರ ಹೇಗ್ ಮಾತಾಡ್ತಾರೋ ಅದೇ ತರ ಜೋರಾಗಿನೇ ಅವ್ರ ಹೆಂಡತಿ ಹತ್ರ ಮಾತಾಡ್ತಾರೆ. ಏನೋ ಜಗಳ ಆಡೋ ಥರನೇ ಭವ್ಯ ಅವ್ರು ಶ್ ಅಂತ ಕಮ್ಮಿ ಕೂಲ್ ಡೌನ್ ಅಂತ ಹೇಳ್ತಾರೆ. ಸೊ ಇದು ರಜತ್ ಅವರ ನಿಜವಾದ ಒರಿಜಿನಲ್ ಬಿಹೇವಿಯರ್ ಅಂತಾನೆ ಎಷ್ಟೋ ಜನಕ್ಕೆ ಇವಾಗ ಅರ್ಥ ಆಗಿರುತ್ತೆ. ಮೋಸ್ಟ್ಲಿ ನನಗೇನ್ ಅನ್ಸುತ್ತೆ ಅಂದ್ರೆ ಅವ್ರ ಅಕ್ಷತಾ ಅವರ ಮಕ್ಳುಗಳನ್ನ ಕನ್ಫೆಷನ್ ರೂಮ್‌ಗೆ ಬಿಟ್ಟು ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿದೀನಿ. ಬಟ್ ಕ್ಯೂಟ್ ಆಗಿತ್ತು. ಎಲ್ಲವೂ ಚೆನ್ನಾಗಿತ್ತು ಇವತ್ತು ನನ್ಗನ್ಸಿದ್ರಲ್ಲಿ. ನನ್ಗೆ ಇವತ್ತಿನ ಎಪಿಸೋಡಲ್ಲಿ ಎಮೋಷನ್ಸ್ 2 ತರ ಎಮೋಷನ್ಸನ್ನು ಬಿಗ್ ಬಾಸ್ ಅವರು ಹೊರಗಡೆ ತಂದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ತಾಯಿ ಪ್ರೀತಿನ ತೋರ್ಸಿದ್ರು ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರ ಕಡೆಯಿಂದ. ಇನ್ನು ಮಕ್ಳುಗಳಿಂದ ಬಂದಂತ ಇನ್ನೋಸೆಂಟ್ ಆಗಿ ಬಂದಂತ ಆ ಮಕ್ಳಿಂದ ಪ್ರೀತಿ ಅದನ್ನು ಸಹ ತೋರ್ಸಿದ್ರು ಇವತ್ತು. ಇವತ್ತಿನ ಎಪಿಸೋಡ್ ನೋಡಿದಂತ ಆಡಿಯನ್ಸ್‌ಗೆ ಎಲ್ಲೋ ಒಂದು ಕಡೆ ತಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಅನ್ಸಿರುತ್ತೆ. ಕೆಲವ್ರಿಗಾರು ಅಟ್ಲೀಸ್ಟ್. ಇನ್ ಕೆಲವ್ರಿಗೆ ಅಲ್ಲೇ ಎಲ್ಲೋ ಮುಂದ್ಗಡೆ ಆಡ್ತಾ ಇರೋ ತಮ್ಮ ಮಕ್ಳುಗಳನ್ನ ಎತ್ತಿ ತೊಡೆ ಮೇಲೆ ಕೂರ್ಸ್ಕೊಂಡಿರ್ತಾರೆ ಆ ಮಕ್ಳುಗಳು ನೋಡಿದಾಗ ಅಂತ ನಾನು ಅನ್ಕೊಂಡಿದೀನಿ. ಇಲ್ಲಿ ಸ್ವಲ್ಪ ಬಿಗ್ ಬಾಸ್ ಅವ್ರು ಗೆದ್ರು ಎಮೋಷನ್ಸ್‌ನ ಜನರೇಟ್ ಮಾಡಿ ಆಡಿಯನ್ಸ್‌ನ ಹೃದಯನ ಸ್ವಲ್ಪ ಗೆದ್ದಿರ್ತಾರೆ ಒಂದು ತಕ್ಕಮಟ್ಟಿಗೆ ಅಂತ ನನ್ಗನ್ಸಿದೆ. ಇನ್ನು ನಾಳೆ ಎಪಿಸೋಡಲ್ಲಿ ನಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ ಮೋಕ್ಷಿತ್ ಅವ್ರ ಫ್ಯಾಮಿಲಿ ಬರುತ್ತಾ ಇದೆ ಅಂತ. ಇಲ್ಲಿ ನನ್ಗನ್ಸಿದ ಮಟ್ಟಿಗೆ ಸ್ವಲ್ಪ ಮ್ಯಾಕ್ಸಿಮಮ್ ಎಮೋಷನ್ಸ್‌ನ ಜನರೇಟ್ ಮಾಡ್ತಾರೆ ಬಿಗ್ ಬಾಸ್ ಅವರು ಬರೋ ತರ ಮಾಡ್ತಾರೆ. ಯಾಕೆ ಅಂತಂದ್ರೆ ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂಥರ ಒಂದು ಮೆಸೇಜ್ ಸಿಗುತ್ತೆ ಜನಗಳಿಗೆ ನೋಡೋರಿಗೆಲ್ಲ. ಯಾಕೆ ಅಂತ ಅಂದ್ರೆ ಮೋಕ್ಷಿತ ಅವರ ತಮ್ಮ ಮೆಂಟಲಿ ಚಾಲೆಂಜ್ ಆಗಿದ್ದಾರೆ. ಅದನ್ನ ಅವರು ಮೋಕ್ಷಿತ್ ಅವ್ರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಇದರಿಂದೆಲ್ಲ ಅವ್ರವ್ರ ವ್ಯಕ್ತಿತ್ವಗಳನ್ನ ಬೇರೆ ಬೇರೆ ತರನು ಜನಗಳು ನೋಡ್ಬೋದು ಇವಾಗ. ನಮ್ಗೆ ಇವಾಗ ನೋಡಿ ಇವಾಗ ಒಂದೊಂದು ಫ್ಯಾಮಿಲಿ ಬಂದಾಗ್ಲಿವೆ ನಿಮ್ಗೆ ಒಂದೊಂದ್ ತರ ಎಮೋಷನ್ಸ್ ಅನ್ನ ತರೋದಕ್ಕೆ ಬಿಗ್ ಬಾಸ್ ಅವರು ಟ್ರೈ ಮಾಡ್ತಾರೆ. ಎಷ್ಟು ಸಾಧ್ಯನೋ ಅಷ್ಟನ್ನ ತರಿಸ್ತಾರೆ. ಕಾರಣ ಏನಂತಾರೆ ಒಂದು ಅಟ್ಲೀಸ್ಟ್ ಒಂದು ಮೆಸೇಜ್ ಜನಗಳಿಗೆ ತಲುಪೋದು. ಬಿಗ್ ಬಾಸ್ ಅವ್ರ ಇಂಟೆನ್ಷನ್ ನಿಜವಾಗ್ಲೂ ಮೆಸೇಜ್ ತಲುಪಿಸೋದು ಅಂತಿದ್ಯಾ? ನನಗ್ ಕೇಳಿದ್ರೆ ಇಲ್ಲಿ ಸ್ವಲ್ಪ ಅವರಿಗೆ ಟಿ.ಆರ್.ಪಿ ಹೊಡಿಬೇಕು ಅಂದ್ರೆ ಈ ಎಮೋಷನ್ಸ್ ಇಟ್ಕೊಂಡು ಸಹ ಟಿ.ಆರ್.ಪಿ ತೆಗೆಯೋದಕ್ಕೆ ನೋಡ್ತಾರೆ, ಇಲ್ಲ ಅಂತಲ್ಲ. ಅಲ್ಲಿ ಯಾವ ತರ ಹೇಗೆ ಸನ್ನಿವೇಶಗಳನ್ನ ನೋಡ್ತಾರೆ, ಯಾವ ಫ್ಯಾಮಿಲಿ ಏನೇನ್ ತರಿಸ್ಬೋದು ಎಮೋಷನ್ಸ್ ನೋಡ್ತಾರೆ, ಅವನ್ನೆಲ್ಲ ತೋರಿಸ್ತಾರೆ ಇವ್ರಿಗೆ. ಈಗ ಮೋಕ್ಷಿತ ಫ್ಯಾಮಿಲಿಯಲ್ಲಿ ಒಂದು ಹೈಯೆಸ್ಟ್ ಎಮೋಷನ್ಸ್ ಬರೋ ಚಾನ್ಸಸ್ ಇದೆ ನಾಳೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ನಾವು ಇನ್ನೊಂದು ಮುಖ್ಯವಾಗಿ ನಾನು ಹೇಳೋದೇನು ಅಂತಂದ್ರೆ ನಿಮ್ಗೆ ಅನ್ಸುತ್ತೆ ಈಗ ಫ್ಯಾಮಿಲಿ ರೌಂಡ್ ನೋಡ್ತಾ ಇರ್ಬೇಕಾದ್ರೆ ಅಯ್ಯೋ ಇವರೆಲ್ಲ ಎಷ್ಟಪ್ಪ ಒಳ್ಳೆಯವರು. ಪ್ರತಿಯೊಬ್ಬರು ಫ್ಯಾಮಿಲಿಗಳಲ್ಲೂ ಪ್ರಾಬ್ಲಮ್ ಇದೆ. ಪ್ರತಿಯೊಬ್ಬರು ಫ್ಯಾಮಿಲಿಗೂ ನಮ್ಮ ಮಕ್ಳುಗಳು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಆಸೆ ಇದೆ. ಹಾಗಾದ್ರೆ ಈ ಫ್ಯಾಮಿಲಿ ರೌಂಡ್ ಬಿಟ್ಟು ಬೇರೆ ಟೈಮಲ್ಲಿ ಇವರೆಲ್ಲ ಇರ್ತಾರಲ್ಲ ಅದು ನಾಟಕನ ಅಂತ ನೀವು ಕ್ವಶನ್ ಮಾಡ್ಬೋದು. ಯಾಕೆ ಫ್ಯಾಮಿಲಿಗಳು ಬಂದಾಗೆಲ್ಲ ಒಂಥರ ಚೆನ್ನಾಗಿದ್ರಲ್ಲ, ನಾರ್ಮಲ್ ಆಗಿ ಇದ್ರಲ್ಲ, ಅವ್ರು ಹೋದ ತಕ್ಷಣ ಯಾಕೆ ಹಿಂಗ್ ಆಡ್ತಾರೆ ಮತ್ತೆ ಯಾಕೆ ಹಿಂಗ್ ಆಡ್ತಾರೆ ಅಂತಂದ್ರೆ ಅದೇ ಬಿಗ್ ಬಾಸ್ ಆಟ. ನೀವು ಬರೀ ಒಳ್ಳೆಯವರಾಗಿದ್ರೆ ಬೇಗ ಮನೆಗೆ ಕಳಿಸ್ತಾರೆ. ಈಗ ಧರ್ಮಕೀರ್ತಿರಾಜ್ ಆಗಿರ್ಬೋದು, ಶಿಶಿರ್ ಆಗಿರ್ಬೋದು, ಅವರೆಲ್ಲ ಒಳ್ಳೆಯವರು ಅನ್ಕೊಂಡೆ ಹೆಸರಿಟ್ಕೊಂಡೇ ಬಂದವರು ಹೊರಗಡೆನೆ ಹೋದ್ರು. ಹಾಗೆ ನೀವು ಇಲ್ಲಿ ಹೇಗೆ ಅಂತಂದ್ರೆ ಒಳ್ಳೆಯವರಾಗೂ ಇರಬೇಕು, ಅದ್ರ ಜೊತೆ ಮಸಾಲ ಒಂದು ಎಂಟರ್ಟೈನ್ಮೆಂಟ್ ಅದೇನ ಯಾವ ತರ ಕೊಡ್ತೀರೋ ಏನ್ ಮಾಡ್ತಿರೋ ಗೊತ್ತಿಲ್ಲ, ಆ ಚಾನಲಿಗೆ ಹೆಲ್ಪ್ ಆಗ್ಬೇಕು. ಆ ಚಾನಲಿಗೆ ಹೆಲ್ಪ್ ಆಗ್ತಾ ಇದೆಯಾ, ನಿಮ್ಮಿಂದ ಬೆನಿಫಿಟ್ ಆಗ್ತಾ ಇದೆಯಾ, ಅದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಆಮೇಲೆ ಅದು ವ್ಯಕ್ತಿತ್ವ ಬೇಕೋ ಬೇಡವೋ ಅದು ಬೇರೆ, ಅವರೇ ಡಿಸೈಡ್ ಮಾಡ್ತಾರೆ. ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿರೋ ತರ ನಾನು ತೋರಿಸ್ಬೇಕಾ, ವ್ಯಕ್ತಿತ್ವನ ಹಾಳು ಮಾಡ್ಬೇಕಾ, ಎಲ್ಲಾನು ಪ್ಲಾನ್ ಮಾಡೋದೇ ಬಿಗ್ ಬಾಸ್ ಟೀಮ್. ಅದಕ್ಕೇನೆ ನಾನು ಎಷ್ಟೋ ಸರಿ ಈಗ ಹತ್ರ ಬರ್ತಾ ಇದೆ, ನೀವು ಜಗಳ ಆಡಕ್ ಹೋಗ್ಬೇಡಿ, ಯಾರು ಅವ್ರ ಮೇಲೂ ಇವ್ರ ಮೇಲೂ ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಯಾವುದು ಮಾಡಕ್ ಹೋಗ್ಬೇಡಿ. ನೀವು ನನ್ ಆನೆಸ್ಟ್ ಆಗಿ ಹೇಳ್ತೀರ, ನೀವು ಓಟು ಹಾಕ್ಬೇಡಿ, ಯಾರಿಗೂ ಓಟ್ ಹಾಕ್ಬೇಡಿ. ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಶೋ ಅಂತ ನೋಡಿ ಅವ್ರು ತಗೊಂಡಿರೋ ಪಾತ್ ಕರೆಕ್ಟ್ ಇದೆಯಾ ಶೋ ಗೆಲ್ಲೋದಿಕ್ಕೆ ಅಂತ ಮಾತಾಡ್ಕೊಳ್ಳಿ ಅಷ್ಟೇ. ಆದ್ರೆ ಆ ವ್ಯಕ್ತಿನ ದಯವಿಟ್ಟು ಹೀಯಾಳ್ಸಕ್ ಹೋಗ್ಬೇಡಿ, ಏನು ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅವ್ರು ತಗೊಂಡಿರೋ ಪಾತ್ ಅಷ್ಟೇ. ಆಮೇಲೆ ಆ ಪಾತು ಬರೀ ಈಗ 24 ಅವರ್ಸ್ ಅಲ್ಲಿ ಅವ್ರು ಏನ್ ತೋರಿಸ್ತಾರಲ್ಲ, ಈಗ ಆಲ್ರೆಡಿ ನಿಮ್ಗೆ ಒಂದೊಂದು ಕ್ಯಾರೆಕ್ಟರ್ನ ಬರೆದು ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಆ ಕ್ಯಾರೆಕ್ಟರ್ ಆಗಿ ಅವರು ಅದಲ್ದೇನೆ ಬೇರೆದೆಲ್ಲ ಮಾಡ್ತಾ ಇರ್ತಾರೆ, ಅದನ್ನ ತೋರ್ಸಕ್ಕೆ ಹೋಗಲ್ಲ ನಿಮ್ಗೆ. ಆ ಕ್ಯಾರೆಕ್ಟರ್ ಅಲ್ಲಿ ಅಷ್ಟನ್ನೇ ತೋರ್ಸೋದವ್ರು. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈಗ ಮಂಜಣ್ಣನ ತೋರ್ಸೋದು, ಅವ್ರು ತೋರ್ಸ್ಬೇಕು ಅಂತ ಅಂದ್ರೆ ಅವರು ಗೌತಮಿಗೆ ಎದುರ್ಕೋತಾನೆ ಅನ್ನೋಂತ ಯಾವ್ದಾದ್ರು ಒಂದ್ ಸಣ್ಣ ಸೀನ್ ಬರ್ಲಿ ಅದನ್ನೇ ಹೈಲೈಟ್ ಮಾಡಿ ತೋರಿಸ್ತಾರೆ ವಿನಃ ಬೇಕಾದ್ರೆ ಗೌತಮಿಗೆ ಬೈಯೋ ಸೀನ್ ಇವರು ಹಾಕದೇ ಇಲ್ಲ. ಗೌತಮಿಗೆ ಅವನೇನಾದ್ರು ಬುದ್ಧಿ ಹೇಳ್ತಾ ಇದ್ರೆ ಅದನ್ನ ಹಾಕದೇ ಇಲ್ಲ. ಬರೀ ಗೌತಮಿ ಕೈಲಿ ಬುದ್ಧಿ ಹೇಳಿಸ್ಕೊಡೋ ತರನೇ ಆ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರ್ತಾರೆ. ನೀವೊಂದು ಯೋಚನೆ ಮಾಡಿ, ಅಂದ್ರೆ 24 ಅವರ್ಸ್ ಅವನು ಗೌತಮಿ ಜೊತೆ ಇದು ಬುದ್ಧಿ ಹೇಳಿಸ್ಕೊಳ್ಳೋದ್ರಲ್ಲೇ ಇರ್ತಾನ? ಇಲ್ಲ, ಬೇರೆವು ಇರುತ್ತವೆ. ಅವ್ರು ಅದನ್ನ ಕ್ಯಾರೆಕ್ಟರ್ ಈಗ ಒಂದು ಲೇಬಲ್ ಮಾಡಿರ್ತಾರೆ ಅಷ್ಟೇ, ಅವರೇ ಬೆಳೆದದ್ರ ಲೇಬಲ್. ಈಗ ಇನ್ನು ಮೋಕ್ಷಿತ್ ಅವರು ನೀವು ಎಂಟೈರ್ ನೀವು ಸೀಸನ್ ನೋಡಿದ್ರೆ
ಏನಾದ್ರು ಸಿಕ್ಕಿದ್ರೆ ಅದ್ರ ಬಗ್ಗೆ ಮಾತಾಡೋದಷ್ಟೇ. ಇನ್ನು ಬೇರೆ ಇನ್ನೇನೂ ಇರಲ್ಲ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಮೋಕ್ಷಿತಾ ಅವರೇ ಹೇಳಿತಾರೆ ಎಷ್ಟೋ ಸರಿ, ನಾನು ಹಾಡುಗಳೆಲ್ಲ ಚೆನ್ನಾಗಿ ಹೇಳಿದ್ದೀನಿ ಅಂತ. ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದಾಗ ಅಂದ್ರೆ ಮೋಕ್ಷಿತಾ ಅವರು ಹಾಡು ಹೇಳ್ತಾರೆ. ಹನುಮಂತನ್ ಮಾತ್ರ ಹಾಡು ಹೇಳಕ್ ಬಿಟ್ಕೊಂಡಿದ್ದಾರೆ ಅಷ್ಟೇ. ಹನುಮಂತ ಹಾಡು ಹೇಳೋದನ್ನ ಮಾತ್ರ ಹಾಕ್ತಾರೆ. ಅದೇ ಮೋಕ್ಷಿತನ್ನ ಹಾಡು ಹೇಳೋದನ್ನ ನಿಮ್ಗೆ ಹಾಕೋದೇ ಇಲ್ಲ. ಕಾರಣ ಏನಕ್ಕೆ ಅಂತ ಅಂದ್ರೆ, ಮೋಕ್ಷಿತ ಆ ಕ್ಯಾಟಗರಿಗೆ ಬರಲ್ಲ. ಮೋಕ್ಷಿತ ಏನು ಅಂದ್ರೆ, ಅವ್ರು ಸ್ವಲ್ಪ ಒಂದು ಸ್ಟ್ರೈಟ್ ಫಾರ್ವರ್ಡು, ಏನೋ ಒಂದು ಹೇಳ್ಬೇಕು, ಜಗಳ ಜಗಳ ಮಾಡೋರು. ಸೊ ಆ ತರ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ಬಿಟ್ಟಿದ್ದಾರೆ ಮೋಕ್ಷಿತ ಮೇಲೆ. ಇನ್ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರು ನೋಡಿದ್ರೆ, ನೀವು ಒಂದ್ ಸ್ವಲ್ಪ ಆರೋಗ್ಯಂಟು, ಆ ತರ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ಬಿಟ್ಟಿದ್ದಾರೆ ಅವ್ರ ಮೇಲೆ. ಅವ್ರು ಬೇರೆ ಏನೇ ಫನ್, ಈಗ ತ್ರಿವಿಕ್ರಮ್ ನೋಡಿದ್ರೆ ಅವ್ನು ಫನ್ನೇ ಮಾಡಲ್ವಾ, ಅದಾನ ಬರೀ ಹಿಂಗೇನ ಇವನು, ಬರೀ ಸುಮ್ಮನೆ ಕೂತಿರ್ತಾರ ಇವರು, ಜಾಸ್ತಿ ಬರೀ ಟಾಸ್ಕ್ ಮಾತ್ರ ಆಡೋದು ಇವರು. ಆ ತರ ನಿಮ್ಗೆ ಅದೇ ತರ ಪೋಟ್ರೆ ಕಾಣ್ತಿರೋದು ಇವಾಗ ತ್ರಿವಿಕ್ರಮ್ದು. ಬೇರೆ ಅವ್ನು ಏನೇ ಮಾಡಿದ್ರು ತೋರ್ಸಲ್ಲ ನಿಮ್ಗೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಆ ಕ್ಯಾರೆಕ್ಟರ್ನೆಲ್ಲ ಕೊಡ್ತಾ ಇರೋದೇ ಹಂಗೆ. ಈವನ್ ಇವಾಗ ಗೌತಮಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಇವಾಗ ಗೌತಮಿ ಯಾವಾಗ್ಲೂ ಅವ್ರು ಮಾತಾಡೋದೆಲ್ಲ ಒಂದ್ ಸ್ವಲ್ಪ ಫೇಕ್ ತರ ಕಾಣತ್ತಾರ. ಈಗ ಬೇರೆ ಏನೇ ಮಾತಾಡಿರ್ಲಿ, ಬೇರೆ ಒಳ್ಳೆ ನಾವು ತೋರಿಸ್ತಾನೆ, ಅವ್ರು ಈ ತರ ನಮ್ಗೆ ಫೇಕ್ ತರ ಮಾತಾಡೋ ಸ್ಟೈಲ್ ಬಂದ ಕೆಲವೊಂದು ವರ್ಡ್ಗಳು ಮಾತಾಡ್ಬೇಕಾದ್ರೆ ಅವನ್ ಮಾತ್ರ ಪ್ಲೇ ಮಾಡಿದ್ರೆ ನಮ್ಗೆ ಕ್ಯಾರೆಕ್ಟರ್ ಹಂಗೆ ಕಾಣಿಸುತ್ತೆ. ಇನ್ನು ಚೈತ್ರ ಅವ್ರದ್ದು ನೀವು ಆಲ್ರೆಡಿ ನೋಡಿದಿರ, ಪ್ರತಿಯೊಬ್ಬರಿಗೂ ಒಂದೊಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿ ಇಟ್ಬಿಟ್ಟಿದ್ದಾರೆ ಇವರು. ಅದೇ ತರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದೇ ಇವ್ರೆ, ಅದಕ್ಕೊಂದೆಲ್ಲ ಲೇಬಲ್ ಕೊಟ್ಟಿರೋದು ಬಿಗ್ ಬಾಸ್ ಟೀಮೇನೆ. ಪಾಪ ಇವ್ರಿಗೆ ಗೊತ್ತೇ ಇರಲ್ಲ, ಇವ್ರಿಗೆ ಏನಂದ್ರೆ ಏನೂ ಗೊತ್ತಿರಲ್ಲ ನನ್ನ ಕ್ಯಾರೆಕ್ಟರ್ನ ಹೆಂಗ್ ತೋರಿಸ್ತಿದ್ದಾರೆ ಇವರು ಅಂತ. ನಿಮ್ಮಲ್ಲಿ 10 ತರ ಟ್ಯಾಲೆಂಟ್ ನೀವು ತೋರಿಸ್ತಾ ಇದ್ರೆ, ಅದರಲ್ಲಿ ಒಂದು ಟ್ಯಾಲೆಂಟ್ನ ತೋರಿಸ್ತಾರೆ, ಒಂದೆರಡು ಟ್ಯಾಲೆಂಟ್ನ. ಅದು ಏನಕ್ಕೆ, ಅವ್ರಿಗೆ ಬೇಕಾಗಿರೋದಕ್ಕೆ, ಅವ್ರಿಗೆ ಬೇಕಾಗಿರೋ ತರ ಆ ಒಂದು ಲೈನ್ ಮಾತ್ರ ತೋರಿಸ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನೀವು ಯಾರನ್ನು ಬೈಯಕ್ ಹೋಗ್ಬೇಡಿ. ಅವ್ರ್ ಗೆಲ್ಬೇಕು, ಇವ್ರ್ ಗೆಲ್ಬೇಕು ಅಂತ ತಲೆ ಕೆಡ್ಸ್ಕೊಂಡು ಕಮೆಂಟು ಹಾಕಕ್ ಹೋಗ್ಬೇಡಿ. ರೀಸನ್ ಇಷ್ಟೇನೆ, ಅವ್ರ ಕಲರ್ಸಿಗೆ ಯಾರನ್ನ ಗೆಲ್ಸಿದ್ರೆ ಅವ್ರಿಗೆ ಹೆಲ್ಪ್ ಆಗ್ತಾರೆ. ಈಗ ಟಾಪ್ 5 ಯಾರನ್ನ ಕರ್ಕೊಂಡು ಹೋದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಒಂದೊಂದು ಎಪಿಸೋಡ್ ಅಲ್ಲೂ ಅವ್ರಿಗೆ ಜಾಸ್ತಿ ಜನ ಇವ್ರಿದ್ರೆ ಇವ್ರಿದ್ರೆ ಹೆಲ್ಪ್ ಆಗುತ್ತೆ, ಅವ್ರಿದ್ರೆ ಹೆಲ್ಪ್, ಆತರ ಕ್ಯಾಲ್ಕುಲೇಷನ್ ಮಾಡ್ಕೊಂಡೆ ಅವ್ರು ಇಟ್ಕೊಳ್ಳೋದು, ಆಯ್ತಾ. ಸೊ ತುಂಬಾ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿ ನೋಡಿ. ಫ್ಯಾಮಿಲಿ ರೌಂಡ್ ಇಂದ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಒಳ್ಳೊಳ್ಳೆ ಮೆಸೇಜ್ಗಳನ್ನ ತಗೊಳ್ಳಿ, ಕೆಟ್ಟದನ್ನ ಬಿಟ್ಟಾಕಿ ಅಂತ ಹೇಳ್ತಾ, ನಾಳೆ ನೋಡೋಣ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.